ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರೀಜನರೇಟಿವ್ ಅಥವಾ ರೀಜನ್ ಮೋಡ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಈ ಓಲಾ ಗಾಡಿಗಳಲ್ಲಿ ಬೇಸ್ ಮಾಡಲಿಂದ ಎಲ್ಲ ಥರ ಮಾಡಲಲ್ಲೂ ಇದೆ. ರೀಜನರೇಟಿವ್ ಬ್ರೇಕ್ ಅಂದರೆ ಏನಂತ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಪೂರ್ಣ ಮಾಹಿತಿ. ಇಲ್ಲೇನು ಕಾಣ್ತಾ ಇದೆಯಲ್ಲ ನಮ್ಮ ಹಬ್ ಮೋಟ್ರು, ಈ ಮೋಟ್ರೇನು ರನ್ನಿಂಗ್ನಲ್ಲಿ ನಾವು ಥ್ರಾಟಲ್ ಕೊಟ್ಟಾಗ ಕರೆಂಟ್ ಪಾಸಾಗಿ ಮೋಟ್ರ್ ರನ್ ಆಗ್ತಾ ಇರುತ್ತೆ. ಅದೇ ನಾವು ಥ್ರಾಟಲ್ ಬಿಟ್ಟಾಗ ಅಬ್ಸರ್ವ್ ಮಾಡಿರ್ತೀರ ನೀವು, ತಾನೇ ಸ್ವಲ್ಪ ಹಿಡಿದು ಏನೋ ಬ್ರೇಕ್ ಹಿಡಿಯೋ ಥರ ಆಗ್ತಾ ಇರುತ್ತಲ್ಲ, ಅದು ರೀಜನರೇಟಿವ್ ಆಗಿ ನಮ್ಮ ಬ್ಯಾಟ್ರಿಗೆ ರಿಟರ್ನ್ ಆಗಿ ಕರೆಂಟ್ ಪಾಸ್ ಮಾಡುತ್ತೆ. ಆ ಕಾರಣದಿಂದ ಟೈಟ್ ಹಿಡಿತಿರುತ್ತಲ್ಲ, ಇದರಿಂದ ಎಷ್ಟು ಉತ್ತಮ ಅಂದರೆ ನಾವು ಲಾಂಗ್ ವೇನಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಬ್ಯಾಟ್ರಿ ನಮಗೆ ರೀಚಾರ್ಜ್ ಆಗ್ತಾ ಇರುತ್ತೆ. ನಮಗೆ ಗೊತ್ತಾಗ್ತಾ ಇರಲ್ಲ ಅದು. ಬಟ್ ಈ ಒಂದು ಆಪ್ಷನ್ ಇರೋದರಿಂದ ತುಂಬ ಉತ್ತಮ ಲಾಭ ಅಂತಲೇ ಹೇಳ್ಬೋದು ನಮಗೆಲ್ಲ ಈ ವಿ ಗಾಡಿಗಳಲ್ಲಿ. ಈ ಹಬ್ ಮೋಟ್ರ್ ಅಂತಲ್ಲ, ಇದು ಮಿಡ್ ಡ್ರೈವ್ ಮೋಟ್ರಲ್ಲೂ ಕೂಡ ಈ ಒಂದು ಆಪ್ಷನ್ ಇದೆ. ಇವಾಗ ಏನಲ್ಲಿ ಬ್ಯಾಟ್ರಿ ಇದಕ್ಕೆ ಕನೆಕ್ಷನ್ ಏನಿರುತ್ತೆ, ನಾವು ಥ್ರಾಟಲ್ ಕೊಟ್ಟಾಗ ಅದು ಕರೆಂಟ್ ಯೂಸ್ ಮಾಡಿಕೊಂಡು ನಾವು ಥ್ರಾಟಲ್ ಬಿಟ್ಟು ಅಥವಾ ಸ್ವಲ್ಪ ಥ್ರಾಟಲ್ನ ಉಲ್ಟಾ ಮಾಡಿದಾಗ ಅದು ರೀಜನ್ಗೆ ರಿಟರ್ನ್ ಆಗಿ ನಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದೊಂದು ತುಂಬ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಈ ವಿ ವೆಹಿಕಲ್ಗಳಲ್ಲಿ. ಇದು ಓಲಾ ಅಂತ ಅಷ್ಟೇ ಅಲ್ಲ, ಇವಾಗ ಕಾರ್ಗಳಲ್ಲೂ ಕೂಡ ಈ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ, ಈ ಥ್ರಾಟಲ್ ಏನಿದೆಯಲ್ಲ, ನಾವು ಎಕ್ಸಲರೇಷನ್ನ ಈ ಥರ ಕೊಡ್ತೀವಿ. ಗಾಡಿ ಮೂವ್ ಆಗಬೇಕಾದ್ರೆ ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ನೋಡಿ ಈ ಥರ ಮಾಡಿದ್ರೆ ಗಾಡಿ ರೀಜನ್ ಮೋಡಲ್ಲೇ ಇರುತ್ತೆ. ಆದರೆ ಇನ್ನೂ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಬ್ರೇಕ್ ಅಪ್ಲೈ ಆಗುತ್ತೆ. ನೀವು ಬ್ರೇಕೇನು ಹಾಕೋದು ಅವಶ್ಯಕತೆ ಇರೋದೇ ಇಲ್ಲ, ತಾನೇ ಇದು ಮಾಡ್ಕೊಳತ್ತೆ. ಇದರಿಂದ ಬ್ರೇಕ್ ಪ್ಯಾಡ್ ಕೂಡ ಸವೆಯೋದು ಕಡಿಮೆ ಆಗುತ್ತೆ. ಏನಿಲ್ಲ, ಈ ಥ್ರಾಟಲ್ನ ಬಿಡ್ಬೋದು, ಅಥವಾ ಲಾಂಗ್ ಇದ್ದಾಗ ನೀವು ನೋಡ್ಬಿಟ್ಟು ಥ್ರಾಟಲ್ನ ಇದು ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಇದೊಂದು ಭಾಳ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಈ ರೀಜನ್ನು ರಿಯಾಕ್ಟಿವಿಟಿ ಚಾರ್ಜ್ ಆಗೋದ್ರಿಂದ. ಇನ್ನು ರನ್ನಿಂಗ್ ವೇನಲ್ಲಿ ತುಂಬ ಡಿಸ್ಟೆನ್ಸ್ ಇದ್ದು ಅಲ್ಲಿ ನಮಗೆ ಬ್ರೇಕ್ ಹಾಕದೇ ಇರಬೇಕಾದ್ರೂ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಇದಾಗುತ್ತೆ. ಇವಾಗ ಒಂದು ಪ್ರಾಕ್ಟಿಕಲ್ ನೋಡೇ ಬಿಡೋಣ. ಇವಾಗ ಪಾರ್ಕಿಂದ ತೆಗೆದೆ ಇವಾಗ ವೆಹಿಕಲ್ನ ಹೋಗೋಣ. ಇವಾಗ ಒಂದು ಪ್ರಾಕ್ಟಿಕಲ್ ನೋಡಿದ್ರೆ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ ಇದು ಗಾಡಿ ಬಗ್ಗೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. 120 ಇಲ್ಲ 30ಗೆ ನೋಡೋಣ, ಅಲ್ಲಿಂದ ರೀಜನ್ ಹಾಕೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು 28. ಇವಾಗ ಬಿಟ್ಟೆ ನಾನು ನನ್ನ ಕೈಯಲ್ಲಿ ಏನು ಬ್ರೇಕ್ ಅಪ್ಲೈ ಮಾಡಿಲ್ಲ, ಆಟೋಮೆಟಿಕ್ಕಾಗಿ ತಾನೇ ರೀಜನ್ ಮೋಡ್ನ ಹಾಕ್ಕೊಂತು ಆಟೋಮೆಟಿಕ್ಕಾಗಿ. ನೋಡ್ತಾ ಇರ್ಬೋದು, ನಾನು ಬ್ರೇಕ್ ಏನು ಅಪ್ಲೈ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಡ್ರೈ ಮಾಡಿ ನೋಡೋಣ. ಒಂದು 30 ಇಲ್ಲ 40 ಟ್ರೈ ಮಾಡಿ ನೋಡೋಣ. 30ಗೆ ನೋಡಿ, ಇಲ್ಲಿ ನೋಡಿ, ನಾನು ಬ್ರೇಕ್ ಅಪ್ಲೈ ಮಾಡಲಿಲ್ಲ. ಆಟೋಮೆಟಿಕ್ಕಾಗಿ ತಾನೇ ಇದೇನಾಗ್ತಿರುತ್ತೆ, ನಮಗೆ ರಿಟರ್ನ್ ಆಗಿ ಚಾರ್ಜ್ ಆಗ್ತಾಯಿರುತ್ತೆ. ಈ ನಾವು ಲೋಕಲ್ಗಳಲ್ಲಿ ಬ್ರೇಕ್ ಯೂಸ್ ಮಾಡೋದನ್ನೇ ತಪ್ಪಿಸ್ಬೋದು ಇದರಿಂದ. ನೋಡಿ, ಮತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ. ರಿಟರ್ನ್ ಗಾಡಿ ಮಾಡಿಕೊಂಡು ಒಂದು 35-40ಗೆ ಇಟ್ಟು ನೋಡೋಣ. ನೋಡ್ತಾ ಇರ್ಬೋದು, ಆಲ್ರೆಡಿ ಇವಾಗ 35 ಆಯಿತು ನೋಡಿ. ಇವಾಗ ಇದಾಗ್ತಿದೆ ನೋಡಿ. ನಾನು ಸ್ವಲ್ಪ ಥ್ರಾಟಲ್ನ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದಾಗ ನೋಡಿ ಎಷ್ಟು ಕ್ವಿಕ್ಕಾಗಿ ನಿಂದಿರುತ್ತೆ ನೋಡಿ. ನಾನು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದೆ, ಭಾಳ ಕ್ವಿಕ್ಕಾಗಿ ನಿಂದಿರ್ತಾ ಇದೆ. ಅಂದರೆ ನಮ್ಮ ಬ್ಯಾಟ್ರಿಗೆ ರಿಟರ್ನ್ ಚಾರ್ಜ್ ಆಗ್ತಿದೆ. ನಾವೇನು ಯೂಸ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು 60% ಚಾರ್ಜ್ ನಮಗೆ ರಿಟರ್ನ್ ಆಗ್ತಾ ಇರುತ್ತೆ. ಅದು ನಮ್ಮ ವೆಹಿಕಲ್ಗೆ ನಾವು ಯಾವ ಥರ ರೋಡ್ ಮೇಲೆ ಯಾವ ಥರ ಇದ್ರ ಮೇಲೆ ಓಡಿಸ್ತೀವಿ ಅನ್ನೋದನ್ನು ಡಿಪೆಂಡ್ ಆಗುತ್ತೆ. ಇದು ಈ ಒಂದು ಗಾಡಿಯಲ್ಲಂತಲ್ಲ, ಭಾಳ ಈ ವಿ ಕಂಪ್ನಿಗಳಲ್ಲಿ ಸ್ವಲ್ಪ ಲಾಂಗ್ ರೇಂಜ್ ಇರೋವಂಥ ವೆಹಿಕಲ್ಗಳಲ್ಲೆಲ್ಲ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ಇದು ಯಾವ ಥರ ಅಂದರೆ, ಮೊದಲಿನ ಟೈಮ್ನಲ್ಲಿ ಸೈಕಲ್ಗೆ ಡೈನಮೋ ಅಂತ ಬರ್ತಾಯಿತ್ತು, ಗೊತ್ತಾ ಫ್ರೆಂಡ್ಸ್? ಮುಂದೆ ಲೈಟ ಇರ್ತಾಯಿತ್ತು, ಹಿಂದ್ಗಡೆ ಒಂದು
ಚಕ್ರಕ್ಕೆ ಒಂದು ಮೋಟ್ರ್ ಹಾಕ್ತಿದ್ರು, ಡೈನಾಮೋ ಅಂದರೆ ಅದೇ ಜನ್ರೇಟಿವ್ ಥರನೇ ಅದಾಗ್ಬಿಟ್ಟು ಅದು ಅದೇ ಥರ ಇದು ಕೆಲಸ ಮಾಡೋದು. ಬಟ್ ಏನಂದರೆ ಇದರಲ್ಲಿ ಏನು ನಾವು ಹಾಕ್ಸೋದಿರೋದಿಲ್ಲ, ಇದು ಅದ್ರ ಜೊತೆನೇ ಬಂದಿರುತ್ತೆ ಆಲ್ರೆಡಿ. ಮೋಟ್ರ್ ಏನಿದೆ ಅದೇ ಆ ಥರ ಯೂಸ್ ಮಾಡಿಕೊಂಡು ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಇದನ್ನು ರೀಜನ್ರೇಟಿವ್ ಬ್ರೇಕ್ ಸಿಸ್ಟಮ್ನ ಸ್ವಲ್ಪ ಅನುಭವ ಆಗುವವರೆಗೂ ಸ್ವಲ್ಪ ನೋಡಿಬಿಟ್ಟು ನೀವು ಅಪ್ಲೈ ಮಾಡಿ. ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಸ್ಪೀಡ್ನಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಬಿಡೋದಕ್ಕೆ ಹೋಗಬೇಡಿ. ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಬ್ರೇಕ್ನ ಅಪ್ಲೈ ಮಾಡೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅಷ್ಟೇ ಮಾಡೋದು. ಅದೊಂದು ನೀವು ತಿಳ್ಕೊಬೇಕು. ಯಾಕಂದರೆ ಎಮರ್ಜೆನ್ಸಿನಲ್ಲಿ ಬ್ರೇಕು ಅಪ್ಲೈ ಮಾಡೋದು ಉತ್ತಮ. ಬ್ರೇಕ್ ಇದು ಹೆಂಗಿದ್ರು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ, ನೀವು ಸ್ವಲ್ಪ ಬ್ರೇಕ್ ಹಾಕೋದು ಇನ್ನೂ ಉತ್ತಮ. ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗೋ ಸಂದರ್ಭಗಳು ಭಾಳ ಆಗ್ತವೆ. ಈ ಒಂದು ವಿಚಾರ ಗೊತ್ತಿಲ್ಲದೆ ನೀವು ಏನಾದರೂ ಸಡನ್ನಾಗಿ ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋದಾದರೆ ನೋಡ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡಿ. ಯಾಕಂದರೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಇದು ಯಾವ ಥರ ಅಪ್ಲೈ ಆಗುತ್ತೆ ಅನ್ನೋದು ಒಂದು ನಾಲೆಡ್ಜೇ ಇರೋದಿಲ್ಲ. ಕೆಲವೊಬ್ರು ಕೇಳ್ತಿರ್ತಾರೆ ಕಮೆಂಟ್ನಲ್ಲಿ, ನನಗೆ ಗಾಡಿ ಯಾಕೋ ಮೂವ್ ಆಗ್ತಾಯಿರಲ್ಲ, ನಮ್ಮದು ಎಕ್ಸಲರೇಷನ್ ಕೈ ಬಿಟ್ಟು ಕೂಡಲೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇದೇ ರೀಸನ್ನಿಂದ ಅದು ಆಗ್ತಾ ಇರೋದು. ಇದೊಂದು ಒಳ್ಳೆಯ ವಿಚಾರ. ಎಷ್ಟೋ ಜನರಿಗೆ ಗೊತ್ತಾಗ್ತಿರಲ್ಲ. ಮೋಟ್ರ್ ನನಗೆ ಯಾಕೋ ಇಲ್ಲಿ ಹಿಡಿಯೋ ಥರ ಆಗ್ತಿದೆ, ಚಕ್ರ ತಿರುಗ್ತಾ ಇಲ್ಲ ಅಂತಂದು ಹೇಳ್ತಾರೆ. ಡೈನಾಮೋ ಅಂದಮೇಲೆ ಇಲ್ಲೇ ಫಿಟ್ ಆಗ್ತಿತ್ತು ಅವಾಗ. ಇದು ನಮ್ಮೊಂದು ವಿಡಿಯೋ ಆಗಿತ್ತು. ನಮ್ಮ ವಿಡಿಯೋದಲ್ಲಿ ಹೆಚ್ಚಾಗಿ ನಾವು ಸಂಬಂಧಪಟ್ಟ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಹಾಗೂ ಎಲ್ಲ ಥರದ ಮಾಹಿತಿಯನ್ನು ನಾವು ಕೊಡ್ತಿರ್ತೀವಿ. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ಜನರಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ. ಅದರಿಂದ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ತಿಳಿಯುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ.